ಆತ್ಮೀಯರೇ ನಮಸ್ಕಾರ. ಆನ್ಲೈನ್ ಲರ್ನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು SATSಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡ್ತಾ ಇದ್ದೇವೆ. 8 ಮತ್ತು 9ನೇ ತರಗತಿಗಳ ಪ್ರೋಗ್ರೆಸ್ ಕಾರ್ಡ್ ಜನರೇಟ್ ಮಾಡಲು ಹೋದಾಗ ಅಲ್ಲಿ SA1 ಡೇಟಾ ಎಂಟ್ರಿ ಆಗಿರುವುದಿಲ್ಲ, ಅಂದರೆ ಬ್ಲ್ಯಾಂಕ್ ತೋರಿಸ್ತಾ ಇದೆ. ಆನ್ಲೈನ್ ಮೂಲಕ ಎಂಟ್ರಿ ಮಾಡಲು ಹೋದಾಗ ಅದು ಏನಾಗ್ತದೆ ರೀ, ಅಲ್ಲಿ ಆಪ್ಷನ್ಸ್ ಶೋ ಮಾಡ್ತಾ ಇಲ್ಲ. ಓಕೆ, ಆಪ್ಷನ್ಸನ್ನು ಹೈಡ್ ಮಾಡಿದ್ದಾರೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡ್ರಿ, ಬಿ ಸ್ನೇಹ ಅನ್ನೋ ವಿದ್ಯಾರ್ಥಿಯ ಡೇಟಾವನ್ನು ತೋರಿಸ್ತಾ ಇದ್ದೇನೆ. SA1 ಡೇಟಾ ಏನಿದೆ ಮಾಹಿತಿ ಇಲ್ಲಿ ಕಂಪ್ಲೀಟಾಗಿ ಬ್ಲ್ಯಾಂಕ್ ಇದೆ, ಎನಿ ಅಂತ ಫಿಲ್ ಆಗಿದೆ. ಓಕೆ, ಈ SA1 ಡೇಟಾವನ್ನು ನಾವು ಒಂದು ಟ್ರಿಕ್ಸ್ ಮೂಲಕ ಫಿಲ್ ಮಾಡ್ಬೋದು ರೀ. ಓಕೆ, ಆ ಟ್ರಿಕ್ಸನ್ನು ನಾವು ಇಲ್ಲಿ ನೋಡೋಣ್ರಿ. ಮೊದಲಿಗೆ ಏನು ಮಾಡಿರಿ, ನೀವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, CC ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದಾದ ಮೇಲೆ ಇಲ್ಲಿ ಕೆಳಗಡೆ ಅಪ್ಲೋಡ್ ಆ್ಯಂಡ್ ಡೌನ್ಲೋಡ್ ಎಕ್ಸೆಲ್ ಸ್ಟೂಡೆಂಟ್ಸ್ ರಿಸಲ್ಟ್ ಇದೆ ನೋಡಿ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದಾದ ನಂತರ ಇಲ್ಲಿ ಕೆಳಗಡೆ ಕ್ಲಾಸನ್ನು ಸೆಲೆಕ್ಟ್ ಮಾಡಬೇಕು. ಓಕೆ, ನಾನು 9th ಸ್ಟ್ಯಾಂಡರ್ಡ್ ಕ್ಲಾಸನ್ನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಇಲ್ಲಿ ಗ್ರೂಪನ್ನು ಸೆಲೆಕ್ಟ್ ಮಾಡಿ. ಅದೇ ರೀತಿ ಎಕ್ಸಾಮ್ ಟೈಪ್ ನೋಡ್ರಿ, ಇಲ್ಲಿ SA1 ಅಂತ ಆಪ್ಷನ್ ತೋರಿಸ್ತಾ ಇದೆ. ಓಕೆ, ಆನ್ಲೈನ್ ಮೂಲಕ ನೀವು ಫಿಲ್ ಮಾಡಲು ಹೋದಾಗ ಅದು ಆಪ್ಷನ್ ತೋರಿಸಂಗಿಲ್ಲ. ನಾನು ಫಾರ್ಮ್ ಫಿಲ್ ಮಾಡಲು ಹೋದಾಗ ಆ ಆಪ್ಷನ್ ಏನಾಗ್ತದೆ ರೀ, ಆಪ್ಷನ್ ತೋರಿಸೋದಿಲ್ಲ. ಓಕೆ, ಇಯರನ್ನು ಸೆಲೆಕ್ಟ್ ಮಾಡಬೇಕು. 24-25 ನೋಡಿರಿ, ಈ 24-25 ಇಯರ್ನಲ್ಲಿ SA1 ಆಪ್ಷನ್ ತೋರಿಸ್ತಾ ಇಲ್ಲ. ಓಕೆ, ಇದರಿಂದ ಏನಾಗಿದೆ ರೀ, ಅದು ಬ್ಲ್ಯಾಂಕ್ ತೋರಿಸ್ತಾ ಇದೆ. ಅದನ್ನು ನಾವು ಈ ಮೆಥಡ್ ಮೂಲಕ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಓಕೆ, ಇಯರನ್ನು ಸೆಲೆಕ್ಟ್ ಮಾಡಿ, ಇಲ್ಲಿ ಮೊದಲಿಗೆ ಏನು ಮಾಡಬೇಕು, ಇಯರನ್ನು ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. SA1 ಅಂತ ಕ್ಲಿಕ್ ಮಾಡ್ತೀನಿ, ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಒಂದು ಫೈಲ್ ಡೌನ್ಲೋಡ್ ಆಗಿದೆ ಆಲ್ರೆಡಿ. ನಾನು ಅದೇ ಡೆಸ್ಕ್ಟಾಪ್ ಮೇಲೆ ಏನು ಮಾಡ್ತೀನಿ, ಇದನ್ನು ಸೇವ್ ಮಾಡ್ತೀನಿ. ಓಕೆ, ಓಪನ್ ಮಾಡೋಣ. ಕೇವಲ ಒಂದು ವಿದ್ಯಾರ್ಥಿಯ ಡೇಟಾವನ್ನು ಅಪ್ಲೋಡ್ ಮಾಡಿ ನಿಮಗೆ ತೋರಿಸ್ತೀನಿ. ನಾನು ಒಂದು ವಿದ್ಯಾರ್ಥಿಯ ಡೇಟಾವನ್ನು ಏನು ಮಾಡ್ತಾ ಇದ್ದೇನೆ ರೀ, ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ಡೇಟಾವನ್ನು ಫಿಲ್ ಮಾಡಿದ್ದೇನೆ, ಸೇವ್ ಅಂತ ಕ್ಲಿಕ್ ಮಾಡ್ತೀನಿ. ಓಕೆ, ಸೇವ್ ಆಗಿದೆ. ಯಾವ ವಿದ್ಯಾರ್ಥಿ ನೋಡಿ, ಆದರ್ಶ್ ಆನಂದ್ ಅಂತ ಫಾದರ್ ಹೆಸರಿದೆ. ಈ ವಿದ್ಯಾರ್ಥಿ ಡೇಟಾವನ್ನು ನಾನು ಫಿಲ್ ಮಾಡಿದ್ದೇನೆ. ಓಕೆ, ಇದನ್ನು ಏನೇನು ಮಾಡ್ತೀನಿ, ಇಲ್ಲಿ ಚೂಸ್ ಫೈಲ್ ಅಂತ ಆಪ್ಷನ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಸೇವ್ ಮಾಡಿರುವಂಥ ಫೈಲ್ ಡೆಸ್ಕ್ಟಾಪ್ ಮೇಲಿದೆ. ಓಕೆ, ಇದನ್ನು ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ರೀ, ಒಂದು ವಿದ್ಯಾರ್ಥಿ ಡೇಟಾ ಇಲ್ಲಿ ಅಪ್ಲೋಡ್ ಆಗಿದೆ. ಅಪ್ಲೋಡ್ ಆದ ನಂತರ ನೀವೇನು ಮಾಡ್ಬೇಕು ರೀ, ಅದೇ ರೀತಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಹೋಗಬೇಕು. CC ರಿಸಲ್ಟ್ನಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಕೆಳಗಡೆ ಅಪ್ರೂವ್ ಅಂತ ಇದೆ ನೋಡಿ, ಅಪ್ರೂವ್ ಅಪ್ಲೋಡೆಡ್ ಸ್ಟೂಡೆಂಟ್ ರಿಸಲ್ಟ್ ಫ್ರಮ್ ಎಕ್ಸೆಲ್ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಾಸನ್ನು ಸೆಲೆಕ್ಟ್ ಮಾಡಿ 9th ಸ್ಟ್ಯಾಂಡರ್ಡ್. ಅದೇ ರೀತಿ SA1 ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಇಯರನ್ನು ಸೆಲೆಕ್ಟ್ ಮಾಡಬೇಕು, ವ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ನೀವು ಯಾವ ಡೇಟಾನ ತುಂಬಿರ್ತೀರಿ ವಿದ್ಯಾರ್ಥಿಯ ಡೇಟಾ, ಆ ವಿದ್ಯಾರ್ಥಿಗಳ ಡೇಟಾ ಇಲ್ಲಿ ಶೋ ಆಗ್ತದೆ ರೀ. ಓಕೆ, ಇದರ ಮೇಲೆ ಕ್ಲಿಕ್ ಮಾಡಿ ಅಪ್ರೂವ್ ಅಂತ ಕ್ಲಿಕ್ ಮಾಡ್ತೀನಿ. ಓಕೆ, ನೋಡಿರಿ, ಆ ವಿದ್ಯಾರ್ಥಿಯ ರಿಸಲ್ಟ್ ಏನಾಗಿದೆ ರೀ, ಅಪ್ರೂವಲ್ ಅಂತ ಬಂದಿದೆ. ಓಕೆ, ನಾನು ಈಗ ಪ್ರೋಗ್ರೆಸ್ ಕಾರ್ಡಲ್ಲಿ ಚೆಕ್ ಮಾಡ್ತೀನಿ. ಆ ಪ್ರೋಗ್ರೆಸ್ ಕಾರ್ಡ್ನಲ್ಲಿ ಆ ವಿದ್ಯಾರ್ಥಿ ಡೇಟಾ ಬಂದಿದೆ ಇಲ್ಲ ಅನ್ನೋದನ್ನು ಚೆಕ್ ಮಾಡೋಣ. ಆದರ್ಶ್ ಆನಂದ್ ಅಂತ ವಿದ್ಯಾರ್ಥಿ ಹೆಸರಿತ್ತು. ಓಕೆ, ಆದರ್ಶ್ ಆನಂದ್ ತಳವಾರ್, ಈ ವಿದ್ಯಾರ್ಥಿ ವ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ರೀ ನೀವು, SA1 ಡೇಟಾ ಏನಾಗಿದೆ ಇಲ್ಲಿ ಫಿಲ್ ಆಗಿದೆ. ಓಕೆ, ಈ ಟ್ರಿಕ್ಸ್ ಮೂಲಕ ನೀವು ಏನು ಮಾಡ್ಬೋದು ರೀ, SA1 ರಿಸಲ್ಟ್ ಶೀಟನ್ನು ನಾವು ಇಲ್ಲಿ ಆನ್ಲೈನ್ ಮೂಲಕ ಎಂಟ್ರಿ ಮಾಡ್ಬೋದು. ಓಕೆ, ಪ್ರೋಗ್ರೆಸ್ ಕಾರ್ಡ್ ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಬೋದು. ಓಕೆ, ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.